ಈ ಆಚರಣೆಯನ್ನು ದೂರ ಊರಿಗೆ ಬೆಂಗಳೂರಿಗೆ ಬಂದಾಗಲೂ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಷಾಢ ಅಮಾವಾಸ್ಯೆ ಅಂತ ಕರಿತೀವಲ್ಲ ಈ ಕಡೆ, ನಾವು ಇದನ್ನ ಆಟಿ ಅಮಾವಾಸ್ಯೆ ಅಂತ ಅಂತೀವಿ. ಇದರಲ್ಲಿ ಸ್ಪೆಷಲ್ ಏನಂದರೆ ಒಂದು ಕಷಾಯ ಕುಡಿತೀವಿ, ಅದು ಬಂದು ಹಾಳೆ ಮರದ ಕಷಾಯ. ಊರಲ್ಲಿದ್ದಾಗೆಲ್ಲ ಕಂಪಲ್ಸರಿ ಕುಡಿಲೇಬೇಕು ನಾವು ಚಿಕ್ಕದಿದ್ದಾಗ, ಬಟ್ ಅದು ತುಂಬ ಕಹಿ ಇರುತ್ತೆ. ಇವಾಗ ನಮಗೆ ಊರಲ್ಲಿ ಹೋಗಿ ಕುಡಿಯೋದಕ್ಕಾಗೋದಿಲ್ಲಲ್ಲ, ಸೊ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ಮಂಗಳೂರವರು. ಸೊ ಅದನ್ನ ತರೋದಕ್ಕೆ ಅಂತ ಹೋಗಿದ್ವಿ, ಅಲ್ಲಿದ್ದು ವಿಡಿಯೋ ಇದು. ನಮ್ಮ ಆಚರಣೆ ಹೇಗೆ ಅಂತಂದರೆ, ಇನ್ನು ಸೂರ್ಯೋದಯಕ್ಕೆ ಮುಂಚೆನೇ ಹೋಗಿ ಆ ಹಾಲೆ ಮರದಿಂದ ಅದರ ತೋಟೆಯನ್ನು ತಗೊಂಡ್ಬಂದು ಸ್ವಚ್ಛಗೊಳಿಸಿ ಅದನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಬೇಕಾಗಿರುವ ಇನ್ನು ಕೆಲವು ದ್ರವ್ಯಗಳು, ಹೋಮ, ಜೀರಿಗೆ, ಮಜ್ಜಿಗೆ ಇವನ್ನೆಲ್ಲ ಹಾಕಿ ದೇವರಿಗೆ ಸಮರ್ಪಿಸಿ ಆ ಬಳಿಗಳನ್ನು ನಾವು ಸ್ವೀಕರಿಸಬೇಕು. ಆ ದಿವಸ ಅದು ಒಳ್ಳೆಯ ಔಷಧಿ ಗುಣಗಳು ತುಂಬಿರ್ತಾರೆ. ವರ್ಷಕ್ಕೊಮ್ಮೆ ನಾವು ಅದನ್ನು ಸೇವಿಸಿದೆವು ಅಂತಂದರೆ ಅದರಿಂದ ಹಲವು ರೋಗಗಳು ದೂರ ಆಗ್ತವೆ, ಅಥವಾ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ. ಊರಿನಿಂದ ಬಹುದೂರ, ಪ್ರಾಯಶಃ ಇದು ನಮ್ಮ ಕರಾವಳಿ ತೀರದಲ್ಲಿ ಅಷ್ಟೇ ಇದರ ಪ್ರತೀತಿ ಇದೆ. ಈ ಆಚರಣೆಯನ್ನು ದೂರ ಊರಿಗೆ ಬೆಂಗಳೂರಿಗೆ ಬಂದಾಗಲೂ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ಬಂದರೂ ಕೂಡ ಆ ನಮ್ಮ ಆಚಾರ ವಿಚಾರಗಳನ್ನು ಹಾಗೆ ಹೊತ್ತುಕೊಂಡು ಬಂದು ಇಲ್ಲಿ ತಾವು ಆಚರಣೆ ಮಾಡೋದಷ್ಟೇ ಅಲ್ಲದೆ ಊರವರಿಗೂ ಪರಿಚಯಿಸುವಂತಹ ಈ ನಮ್ಮ ಪ್ರವೃತ್ತಿ ಅತ್ಯಂತ ಸಂತೋಷದ ವಿಚಾರ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು ಕಡೆ ಅಲ್ಲ, ತುಂಬ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮಂಗಳೂರವರು ಕೂಡ ತಗೋತಾರೆ, ಆ್ಯಂಡ್ ಈ ಕಡೆಯವರು ಕೂಡ ತಗೊಂಡಿದ್ದನ್ನ ನಾವು ನೋಡಿದ್ವಿ ಅಲ್ಲಿ. ಆ್ಯಂಡ್ ಅದ್ರ ಜೊತೆ ಮೆಂತೆ ಗಂಜಿ ಕೂಡ ಕೊಡ್ತಾಯಿದ್ರು. ಅದು ಆ್ಯಕ್ಚುಲಿ ತಂಪದು ಬಾಡಿಗೆ. ಇವತ್ತು ಹಾಳೆ ಮರದ ಕಷಾಯ ಕುಡಿದ್ಬಿಟ್ಟು ನೆಕ್ಸ್ಟು ಮೆಂತೆ ಗಂಜಿ ತಿಂತಾರೆ. ಅದನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ತಗೋ ಬೆಲ್ಲ ಕೊಡ್ತೀನಿ ನೋಡಿ ಇಲ್ಲಿ. ಹಾಕ್ತೀನಿ. ಅದು ಮಿಕ್ಸ್ ಆಗುತ್ತೆ, ತಗೋ ಕುಡಿ. ಏಯ್ ತಗೋ, ಬೆಲ್ಲ ತಗೋ ಒಂದು ಪೀಸು. ಚಿಕ್ಕದು ದೊಡ್ಡದಲ್ಲ. ಬಾಯಿಗೆ ಹಾಕು. ಹಾಂ, ಇವಾಗ ಕುಡಿ. ಅವ್ರಿಗೆ ಆ್ಯಕ್ಚುಲಿ ಅದು ಕುಡಿಯೋದಕ್ಕೆ ಆಗ್ತಾನೇ ಇರಲಿಲ್ಲ. ಇವಳಾದರೆ ಪರವಾಗಿಲ್ಲ, ಮತ್ತು ನಾನು ಹೆಂಗೋ ಅದು ಇದು ಅಂತ ಸ್ಟೋರೀಸ್ ಹೇಳ್ಬಿಟ್ಟು ಒಂದು 2 ಸಿಪ್ಪಷ್ಟು ಕುಡಿದ್ಲು. ಹಾಗೆ 1 ಸಿಪ್ಪೇನೋ ಕುಡಿದ್ಲು ಅಂದ್ಕೋತೀನಿ ಅಷ್ಟೇ. ಅದು ಕುಡ್ದಿದ್ದಲ್ಲ ಅವಳು, ನಾವು ಹೊಯ್ದಿರೋದು. ಮೆಂತೆ ಗಂಜಿ ಮಾತ್ರ ಇಷ್ಟಪಟ್ಬಿಟ್ಟು ತಿಂದರು ಅವರು. ಇನ್ನೊಂದು ಆಟಿ ಅಮಾವಾಸ್ಯೆಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಇದನ್ನು. ಇದು ತುಂಬ ಸ್ಪೆಷಲ್ಲು, ಪತ್ರೊಡೆ. ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಇದು ಹೆಸರು ಕೇಳಿರ್ತಾರೆ, ಬಟ್ ಕೆಲವ್ರಿಗೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಬ್ಯಾಡಗಿ ಚಿಲ್ಲಿನ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ದೆನ್ ಒಂದು ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಹಾಕೋಂಗಿಲ್ಲ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ದೆನ್ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನ ಫ್ರೈ ಮಾಡಿ ಹಾಕ್ಕೊಳ್ಳೋದು. ದೆನ್ ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕು, ಅದನ್ನೆಲ್ಲ ಹತ್ಬಿಟ್ಟು ಸೈಡಲ್ಲಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇದು ಅದಕ್ಕೆ ಬೇಕಾಗಿರೋ ಸಾಂಬಾರು ಅಂದರೆ ಅದು ನಾವು ಹಿಟ್ಟೇನು ಮಾಡ್ತೀವಿ ಅದನ್ನ ಸಾಂಬಾರಲ್ಲಿ ಬೇಯಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಮೆಣಸು ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಒಂದು 8-9 ಹಿಂಗೆ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ. ದೆನ್ 2 ಸ್ಪೂನಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ, ಒಂದು 4 ಮೆಂತೆ ಇದಿಷ್ಟನ್ನ ಕೂಡ ಫ್ರೈ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದು ಸಪ್ರೇಟಾಗಿ ಎತ್ತಿಟ್ಕೋಬೇಕು, ಅದು ಸಪ್ರೇಟಾಗಿ. ಫಸ್ಟಿಗೆ ನಾವೇನು ಫ್ರೈ ಮಾಡಿದ್ವಿ ಅದು ಆ್ಯಕ್ಚುಲಿ ಹಿಟ್ಟಿಗೆ ರುಬ್ಬಬೇಕಾದ್ರೆ ಆ್ಯಡ್ ಮಾಡ್ಕೋಬೇಕು ಅದನ್ನು. ಸೊ ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನಾನು.
ನೆಕ್ಸ್ಟ್ ಇದಕ್ಕೆ ಕೆಸುವಿನ ಎಲೆ. ಆ್ಯಕ್ಚುಲಿ ಕೆಸುವಿನ ಎಲೆ ಇಲ್ಲಿ ಮಂಗಳೂರು ಸ್ಟೋರಲ್ಲಿ ಸಿಕ್ಬಿಡುತ್ತೆ. ಬಟ್ ಈ ಸಲ ಏನಂದರೆ ಮರಕೆಸ, ಆ್ಯಕ್ಚುಲಿ ಊರಲ್ಲೆಲ್ಲ ಏನಂದರೆ ಮರಕೆಸದಲ್ಲಿ ಮಾಡ್ತಾರೆ. ಇಲ್ಲಿ ಮರಕೆಸ ಅಷ್ಟೊಂದೇನು ಸಿಗ್ತಿರ್ಲಿಲ್ಲ, ಇಷ್ಟು ತನಕ ನಮಗೆ ಸಿಕ್ಕಿರಲಿಲ್ಲ. ಬಟ್ ಇದು ಫಸ್ಟ್ ಟೈಮು ಮರಕೆಸನೂ ಸಿಕ್ಕಿತ್ತು. ಇದು ಆ್ಯಕ್ಚುಲಿ ಬೇರೆ ಕೆಸ, ಈ ಚಿಕ್ಕ ಚಿಕ್ಕದೆಲ್ಲ ಇವಾಗೇನು ಕಟ್ ಮಾಡ್ತಾ ಇದ್ದೀನಿ ಇದು ಮರಕೆಸು ಅಂತಾರೆ. ಬಟ್ ಅದು ಒಂದು ಕಟ್ಟಿಗೆ 50 ರೂಪೀಸ್ ಏನೋ ಇದೆ ಇಲ್ಲಿ. ಸೊ ಒಂದು ಕಟ್ಟು ಹಿಡ್ಕೊಂಬಂದಿದ್ವಿ, ದೆನ್ ಇದು ಹಿಡ್ಕೊಂಬಂದಿದ್ವಿ. ಅಂದರೆ ನಾವು ಲಾಸ್ಟಲ್ಲಿ ಹೋಗಿದ್ದಲ್ಲ, ಸೊ ಎಲ್ಲ ಖಾಲಿಯಾಗಿತ್ತು, ಬಾಡ್ಕೊಂಡಿತ್ತು ನಾವು ಹೋಗೋ ಹೊತ್ತಿಗೆ. ಸೊ ಅದನ್ನು ಹಿಡ್ಕೊಂಡು ಬಂದು ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಅದು ಫ್ರೆಶ್ ಬಂದ ತಕ್ಷಣ ಇಲ್ಲಿ ಖಾಲಿ ಆಗುತ್ತೆ, ಎಲ್ಲರೂ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾವು ಹೋಗುವಾಗ ಒಂದು ಸ್ವಲ್ಪ ಲೇಟ್ ಆಯಿತು, ನಮಗೆ ಅಷ್ಟೊಂದೇನು ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಸೊ ಸಿಕ್ಕಿರೋದನ್ನ ಹಿಡ್ಕೊಂಡು ಬಂದು ಇವಾಗ ನಾನು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಒಂದೊಂದು ಅಂದರೆ ಮಂಗಳೂರಲ್ಲೇ ಕೂಡ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂದರೆ ಇದು ಕಟ್ ಮಾಡಿಬಿಟ್ಟು ಹಿಟ್ಟಿಗೆ ಹಾಕ್ಬಿಟ್ಟು ಬೇಯಿಸಿ ಆ ಥರ ಮಾಡ್ತಾರೆ. ಕೆಲವರು ಎಲೆ ಮೇಲೇ ಈ ಥರ ಹಿಟ್ಟನ್ನ ಹಾಕಿಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಫ್ರೈ ಥರ ಮಾಡ್ತಾರೆ. ಇನ್ನು ಕೆಲವರು ಎಲೆ ಮೇಲೆ ಇದನ್ನ ಹಿಟ್ಟು ಥರ ಹಾಕಿಬಿಟ್ಟು ನೆಕ್ಸ್ಟ್ ಅದನ್ನ ಬೇಯಿಸಿಬಿಟ್ಟು ನೆಕ್ಸ್ಟು ಮಸಾಲೆಗೆ ಹಾಕ್ತಾರೆ. ಆ ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನನ್ನ ಅತ್ತೆ ಮನೆಯಲ್ಲೂ ನಮ್ಮ ಮನೇಲಿ 2 ಮನೆಯಲ್ಲೂ ನಾವು ಇದೇ ಥರ ಮಾಡೋದು. ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಕೆಸುವಿನ ಎಲೆ ಏನಂದರೆ ತುರಿಸುತ್ತೆ. ಸೊ ಹಾಗಾಗಿ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಂಡ್ರೆ ಬೆಟರು. ಸೊ ಇವಾಗ ಕಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಾಳೆ ಎಲೆ ಬೇಕಾಗುತ್ತೆ. ಸೊ ನಾನು ಬಾಳೆ ಎಲೆನೆಲ್ಲ ವಾಶ್ ಮಾಡಿಕೊಂಡು ಈ ಥರ ಬಾಡಿಸ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ಹಲಸಿನ ಹಣ್ಣಿದು ಹಿಟ್ಟು ಫೋಲ್ಡ್ ಮಾಡೋದಕ್ಕಿರ್ತೀವಲ್ಲ ಅದೇ ಥರ. ಸೊ ಹಾಗಾಗಿ ಇವಾಗ ಅದನ್ನ ಬಾಡಿಸಿದ್ರೆ ಅದೊಂದು ಸ್ವಲ್ಪ ಫೋಲ್ಡ್ ಮಾಡುವಾಗ ಹರಿದೋಗೋದಿಲ್ಲ. ಇಲ್ಲಾಂದರೆ ಬೆಂಕಿಗೆ ಹಿಡ್ದಿಲ್ಲ ಅಂದರೆ ನಾವು ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಅದು ಹರಿದೋಗ್ಬಿಡುತ್ತೆ ಬಾಳೆ ಎಲೆ, ಆವಾಗ ಹಿಟ್ಟೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಇವಾಗ ಇದನ್ನ ಬಾಡಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಅಕ್ಕಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಅಕ್ಕಿ ಬಂದು ನಾನು ನೆನೆ ಹಾಕಿದ್ದೆ 1:1 ರೇಷಿಯೋದಲ್ಲಿ, ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸು. ದೆನ್ ಫಸ್ಟಿಗೆ ಆವಾಗ ಮಸಾಲೆ ತೆಗೆದಿಟ್ಟಿದ್ದೆ ಅಲ್ವಾ, ಅದನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಆನಿಯನ್ ಕೂಡ ಸೇರಿಸ್ಕೋತಾ ಇದ್ದೀನಿ. ದೆನ್ ಒಂದು ಸ್ವಲ್ಪ ನೀರು, ಇದು ಅಷ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ. ಫಸ್ಟ್ ಸಲ ರುಬ್ಬಬೇಕಾದ್ರೆ ಈ ಥರ ರೆಡ್ಡಾಗಿ ಬರುತ್ತೆ, ಬಿಕಾಸ್ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ. ಸೆಕೆಂಡ್ ಟೈಮ್ ರುಬ್ಬಬೇಕಾದ್ರೆ ಮಸಾಲೆ ಹಾಕಬೇಕು ಅಂತಿಲ್ಲ, ನಾವು ಫಸ್ಟ್ ಸಲ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನೆಕ್ಸ್ಟ್ ಸಲ ಅಕ್ಕಿ ರುಬ್ಬಕ್ಕೆ ಹಾಕಬೇಕಾದ್ರೆ ಕೋಕೋನಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟಿಗೆ ರುಬ್ಕೋವಾಗ ಹಾಕೋಬೋದು, ಬಟ್ ನಾನಿಲ್ಲಿ ಸೆಕೆಂಡ್ ಟೈಮ್ ರುಬ್ಬೋವಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಕಟ್ ಮಾಡಿಟ್ಟಿರೋ ಕೆಸುವಿನೆಲ್ಲ ಇದೆಲ್ಲ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಹಿಟ್ಟು ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಅಂದರೆ ತುಂಬಾ ಆಗಬಾರ್ದು, ತುಂಬಾ ಹಾಕಿದರೆ ಅದೇನಾಗುತ್ತೆ ಅಂದರೆ ಹಿಟ್ಟೆಲ್ಲ ಕಟ್ಟಾಗಿಬಿಡುತ್ತೆ. ಸೊ ನಾವು ನೋಡಿಕೊಂಡು ಅಂದರೆ ಅದೊಂದು ಸ್ವಲ್ಪ ಹಿಟ್ಟಿಗೆ ಹಾಕೋವಾಗ ಅದು ಚೆನ್ನಾಗಿ ಅಂಟ್ಕೋತಾ ಇರಬೇಕು ಎಲೆಗಳೆಲ್ಲ. ಆ ಥರ ಬಿಡಿ ಆಗಿಬಿಟ್ರೆ ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಾಳೆ ಎಲೆ ನಾವು ಆವಾಗಲೇ ಬಾಡಿಸಿಟ್ಟಿದ್ವಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನ ಸ್ಟೀಮರಲ್ಲಿ ಬೇಯೋದಕ್ಕೆ ಇಡಬೇಕು. ಇದು ಆ್ಯಕ್ಚುಲಿ ಮಾಡೋದಕ್ಕೆ ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ, ಬೇಗ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇವಾಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ಆವಾಗ ಸೆಕೆಂಡ್ ಟೈಮ್ ನಾನು ಮೆಣಸೆಲ್ಲ ಫ್ರೈ ಮಾಡಿಟ್ಟಿದ್ದೆಲ್ಲ, ಸೊ ಅದಕ್ಕೇ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾವು ಮಾಮೂಲಿಯಾಗಿ ಸಾಂಬಾರಿಗೆಲ್ಲ ಹಾಕಬೇಕಾದ್ರೆ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕಮ್ಮಿ ಹಾಕ್ತೀವಿ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಖಾರ ಆಗಬಾರ್ದು. ಸೊ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ, ದೆನ್ ಹುಣಸೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಆನಿಯನ್, ಇದನ್ನಿಷ್ಟನ್ನ ಸೇರಿಸ್ಕೊಂಡು ರುಬ್ಕೊಂಡೆ. ದೆನ್ ಇವಾಗ ಹಿಟ್ಟು ಬೆಂದಿದೆ. ಸೊ ಇವಾಗ ಇದನ್ನ ಬಾಳೆ ಎಲೆಯಿಂದ ಬಿಡಿಸ್ಕೊಂಡು ಇದನ್ನ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಂದರೆ ತುಂಬ ಚಿಕ್ಕದು ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆ್ಯಂಡ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಮುಂಚೆಯಿಂದನೂ ಹೇಳ್ತಾ ಇದ್ರು. ಅಂದರೆ ನಮ್ಮ ಹೊಟ್ಟೆಲಿ ಏನಾದರೂ ಬೇಡದೇ ಇರೋದಿದ್ದರೆ ಇದನ್ನ ತಿನ್ನೋದ್ರಿಂದ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನ ಯಾವಾಗ ಬೇಕೋ ಆವಾಗ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕದಿದ್ದಾಗ. ಆಟಿಯಲ್ಲಿ ಅಂದರೆ ಆಷಾಢದಲ್ಲಿ ಮಾತ್ರ ಮಾಡ್ತಾಯಿದ್ರು. ಆ್ಯಂಡ್ ಆಟಿ ಅಮಾವಾಸ್ಯೆ ದಿನ ಬ್ರೇಕ್ಫಾಸ್ಟಿಗೆ ಇದು ಬೇಕು ಆ ಥರ. ಆ್ಯಂಡ್ ಆವಾಗೆಲ್ಲ ಇದನ್ನು ತಿನ್ನೋದಕ್ಕೆ ತುಂಬ ಕ್ರೇಜ್ ಇತ್ತು ಎಲ್ರಿಗೂ. ಪತ್ರೊಡೆ ಅಂದರೆ ಏನೋ ಒಂದು ಸ್ಪೆಷಲ್ಲು, ತುಂಬ ಸ್ಪೆಷಲ್ಲು ಅನ್ನೋ ಫೀಲ್ ಇತ್ತು ನಮಗೆ. ಬಟ್ ಇವಾಗ ಅಂಗಡಿಯಲ್ಲಿ ಕರ್ಕುರು ಎಲ್ಲ ಬಂದ ನಂತರ ಇದೊಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು.
ಇವಾಗಿಲ್ಲಿ ನಾನು ಮಸಾಲೆಗೆ ಒಗ್ಗರಣೆ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ದೆನ್ನು ಕರಿಬೇವು ಹಾಕ್ಕೋಬೋದು, ಉದ್ದಿನಬೇಳೆ, ದೆನ್ನು ಮೆಣಸೊಂದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಆನಿಯನ್ ಈ ಸ್ಟೇಜಲ್ಲಿ ಹಾಕೋದಕ್ಕೆ ಮರ್ತೋಯ್ತು, ಹಾಗೇ ಮಸಾಲ ಹಾಕ್ಕೊಂಡೆ. ನೀವು ಆನಿಯನ್ ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ದೆನ್ ಮಸಾಲೆ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಕುದಿಸ್ಬೋದು. ನಾನು ಕುದಿಸಾದ ನಂತರ ನನಗೆ ನೆನಪಾಯಿತು, ಆಮೇಲೆ ಹಾಕ್ಕೊಂಡೆ ನಾನು. ಪರವಾಗಿಲ್ಲ, ಏನೂ ಆಗೋದಿಲ್ಲ. ಬಟ್ ಆಯಿಲಲ್ಲಿ ಫ್ರೈ ಮಾಡಿದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಮಸಾಲೆ ಚೆನ್ನಾಗಿ ಬಾಯ್ಲ್ ಆದ ನಂತರ ನೆಕ್ಸ್ಟ್ ನಾವು ಪತ್ರೊಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಏನದು ಮಸಾಲೆ ಒಂದು ಸ್ವಲ್ಪ ವಾಟರಿ ಆಗಿದೆಯಲ್ಲ, ಇದೊಂದು ಸ್ವಲ್ಪ ತಿಕ್ಕಾಗುತ್ತೆ ಕನ್ಸಿಸ್ಟೆನ್ಸಿ, ಅಲ್ಲಿ ತನಕ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಮಸಾಲೆಗೆ ಹಾಕಿದ ತಕ್ಷಣವೇ ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು 2 ಮಿನಿಟ್ಸಿಗೆ ಅದು ತಿಕ್ಕಾಗಿ ಬರುತ್ತೆ. ಇಷ್ಟು ತಿಕ್ಕಾದ ನಂತರ ಇದನ್ನ ಆಫ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅದು ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ ಪತ್ರೊಡೆ ರೆಡಿ ಆಯಿತು. ದೆನ್ ನೆಕ್ಸ್ಟ್ ಡೇ ಬಂದು ನಾವು ಕುಂದಾಪುರ ಹಬ್ಬ ಇತ್ತಲ್ವ, ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳಿಗೆ ಕೂಡ ತುಂಬಾ ಖುಷಿ ಆಯಿತು, ಯಾಕಂದರೆ ಸ್ಪೇಷಿಯಸ್ ಆಗಿತ್ತಲ್ವ, ಮಕ್ಳು ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಂಡಿದ್ರು. ಕ್ರೌಡ್ ಕೂಡ ತುಂಬಾ ಇತ್ತು, ತುಂಬ ರಶ್ ಇತ್ತು. ಬಟ್ ಅದು ಫೀಲ್ ಆಗ್ತಾ ಇರಲಿಲ್ಲ ನಮಗೆ, ಅಂದರೆ ಓಡಾಡೋದಕ್ಕೆಲ್ಲ ಆರಾಮ ಇತ್ತು, ಬಟ್ ಜನ ಕೂಡ ಅಷ್ಟೇ ಇದ್ದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು ಅಲ್ಲಿ. ಬಟ್ ತುಂಬಾ ಚಳಿ ಇತ್ತು, ಅವತ್ತು ಚಳಿ ಇತ್ತು, ಅದಕ್ಕಿಂತ ಮುಂಚಿನ ದಿವಸ ಕೂಡ ಚಳಿ ಇತ್ತು. ಬಟ್ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಚಳಿ ಇದ್ದರೆ ಅಂತಷ್ಟೇ, ದೊಡ್ಡವರೆಲ್ಲ ಅಷ್ಟೇ ಜನನೂ ಇದ್ದರು ಅಲ್ಲಿ. ಇದು ಬಂದು ಫುಡ್ ಕೋರ್ಟ್. ಆ್ಯಕ್ಚುಲಿ ನಾವು ಹೋಗೋವಾಗ ಲೇಟಾಗಿತ್ತು, ಆಲ್ಮೋಸ್ಟ್ 8ಗೆ ನಾವು ರೀಚ್ ಆಗಿದ್ದು. ಸೊ ಮಕ್ಳಿಗೆ ಏನಾದರೂ ತಿನ್ಸೋಣ ಅಂತೇಳಿ ಬಂದ್ವಿ. ಆ್ಯಂಡ್ ಇಲ್ಲಿ ಪೂಜೆ ಕೂಡ ಮಾಡಿದರು, ಇದು ವೆಂಕಟರಮಣ ದೇವರದ್ದು. ಆ್ಯಂಡ್ ಹಳ್ಳಿ ಮನೆ ಥರ ಒಂದು ಫೋಟೋಕ್ಕೆ ಅಂತಲೇ ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೋಗ್ಬಿಟ್ಟು ಫೋಟೋ ತೆಗಿಸ್ತಾ ಇದ್ರು. ಆ್ಯಕ್ಚುಲಿ ಮಂಗಳೂರು ಸೈಡಲ್ಲಿ, ಕುಂದಾಪುರ ಸೈಡಲ್ಲೆಲ್ಲ ಮನೆಗಳು ಅದೇ ಥರ ಇರುತ್ತೆ. ಇವರು ಫಸ್ಟ್ಗೆ ಬಂದ ತಕ್ಷಣ ತಿನ್ನೋದಕ್ಕೆ ಏನಾದರೂ ಕೊಡಿಸೋ ಅಂತ ಹಠ ಮಾಡಿದರು. ಕೊಟ್ವಿ, ಯಾಕಂದರೆ ಇಲ್ಲಾಂದರೆ ಅವರು ಆ ಮೂಡಲ್ಲಿ ಇರೋದಿಲ್ಲ, ಅವ್ರಿಗೆ ಬರೀ ತಿನ್ನೋ ಕಡೆನೇ ತಲೆ ಇರುತ್ತೆ, ಆಟ ಆಡೋದಿಲ್ಲ ಅವರು. ಸೊ ಫಸ್ಟಿಗೆ ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಸಿಕ್ಕಿದರೆ ಅವರು ಆಟ ಆಡ್ಕೋತಾರೆ. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಕೆಲವೊಂದು ಸ್ಟಾಲ್ಗಳು ಕೂಡ ಇದ್ವು. ಇದು ಆ್ಯಕ್ಚುಲಿ ಪಾವು ಅಂತಾರೆ ಅಥವಾ ಸೇರು ಅಂತೀವಲ್ಲ, ಸೊ ಅದು ಸ್ಟಾಲ್ಗಳು ಆ್ಯಕ್ಚುಲಿ ತುಂಬ ಇದ್ವು, ಪ್ರತಿಯೊಂದು ಇತ್ತು. ನಮ್ಮ ಊರಿದ್ದು ಫುಡ್ಗಳಾಗಿರಬಹುದು ಅಥವಾ ಸಾರಿಗಳಾಗಿರಬಹುದು. ದೆನ್ ಜಿಲೇಬಿ ಇತ್ತು, ಆ್ಯಕ್ಚುಲಿ ಅಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದೇ ಹೇಳಿದ್ದು, ಇಲ್ಲಿ ಒಂದು ಸ್ವಲ್ಪ ಫುಡ್ ಕೋರ್ಟ್ ಹತ್ರ ಸ್ಪೇಸ್ ತುಂಬ ಚೆನ್ನಾಗಿತ್ತು, ಅಲ್ಲಿ ಆಟಾಡ್ತಾಯಿದ್ರು. ಆ್ಯಂಡ್ ಬುಕ್ ಸ್ಟಾಲ್ಗಳಿದ್ವು, ಒಳ್ಳೊಳ್ಳೆ ಬುಕ್ಸ್ಗಳೇ ಇದ್ವು. ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ಒಂದು ಬುಕ್ ಬೇಕು ಅಂತ ಅಂದ್ಕೊಂಡು ತಗೋಬೇಕು ಅಂತ ಅಲ್ಲಿ ಯಕ್ಷಗಾನ ಇತ್ತು, ಅದನ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಆ್ಯಕ್ಚುಲಿ ಬರಬೇಕಾದ್ರೆ ಬುಕ್ ಸ್ಟಾಲೇ ಕ್ಲೋಸ್ ಆಗೋಗಿತ್ತು, ಇನ್ನೇನು ಮಾಡೋದು, ಹಾಗೆ ಬಂದ್ವಿ. ಇವರಿಗೆ ಟಾಯ್ ಶಾಪ್ಸು ತುಂಬ ಇರಲಿಲ್ಲ, ಒಂದೆರಡೇ ಇದ್ದಿದ್ದು. ಬಟ್ ಅವರಿಗೆ ಅದು ತುಂಬಾ ದೊಡ್ಡದಲ್ವ, ಸೊ ಅದು ತಗೊಂಡು ಅವ್ರು ಎಂಜಾಯ್ ಮಾಡ್ತಾಯಿದ್ರು. ದೆನ್ ಯಕ್ಷಗಾನ ಬಂದು ಇಲ್ಲಿ ಅಟ್ಟನಿಗೆ ಆಟ ಅಂತ ಇಟ್ಟಿದ್ರು. ಅಟ್ಟನಿಗೆ ಆಟ ಅಂದರೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಸ್ಟೇಜಲ್ಲಿ 2 ಫ್ಲೋರಲ್ಲಿ ಮತ್ತೆ ಸ್ಟೇಜ್ ಹಾಕ್ತಾರೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು ಅಂತ. ಇದು ಆ್ಯಕ್ಚುಲಿ ಏನಂದರೆ ಮೇಲ್ಗಡೆಯದು ದೇವಲೋಕ, ಕೆಳಗಡೆಯದು ಭೂಲೋಕ ಅನ್ನೋ ರೀತಿಯಲ್ಲಿ. ಮೇಲ್ಗಡೆ ಕೂಡ ಆಟ ಮಾಡ್ತಾರೆ, ನೆಕ್ಸ್ಟ್ ಕೆಳಗಡೆ ಕೂಡ ಮಾಡ್ತಾರೆ. ಇದು ಆ್ಯಕ್ಚುಲಿ ಯಕ್ಷಗಾನ ಬಂದು ಸತೀಶ್ ಪಟ್ಲ ಸರ್ ಮತ್ತು ರಾಘವೇಂದ್ರ ಜನ್ಸಾಲೆ ಸರ್ ಇದ್ದಾರಲ್ಲ, ಸೊ ಅವರು ಇದರಲ್ಲಿ ಆಗಿರೋದು. ತುಂಬಾ ಚೆನ್ನಾಗಿತ್ತು. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.